ಬಡವ್ರ ಹೆಣ್ಮಕ್ಳಾದ್ರೆ ಸ್ವಲ್ಪ ಹೇಳ್ದಂಗೆ ಕೇಳ್ತಾರೆ ಅಂತ ನಾವು ಬಡವ್ರ ಸೊಸೆನ ಹುಡುಕಿ ಹುಡುಕಿ ನನ್ನ ಮಗನಿಗೆ ಮದುವೆ ಮಾಡ್ಕೊಂಬಂದ್ವಿ. ಆದರೆ ಇವಳು ನೋಡಿದ್ರೆ 8 ಗಂಟೆವರೆಗೂ ಮಲಗ್ತಾಳೆ. ಸೊಸೆ ಬಂದರು ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಕಸ ಒಂದು ಗುಡಿಸ್ತಾಳೆ 8 ಗಂಟೆಗೆ ಎದ್ದು. ಏನತ್ತೆ ನಿಂದು ಬೆಳಗ್ಗೆನೆ? ಏನಮ್ಮ ಇವಾಗ ಬೆಳಿಗ್ಗೆ ಆಯ್ತಾ ನಿಂಗೆ? ಅಯ್ಯೋ ಚಳಿಗಾಲದಲ್ಲಿ ಎದ್ದೊಳಕ್ಕೆ ಆಗಲ್ಲ ಅತ್ತೆ. 8 ಗಂಟೆಗೆ ಎದ್ದೊಳ್ತೀಯ, ಕಸ ಒಂದು ಗುಡಿಸ್ತೀಯ, 8 ಗಂಟೆಯಿಂದ 9 ಗಂಟೆವರೆಗೂ ಬರೀ ಕಸ ಗುಡಿಸ್ತಾನೇ ಇರ್ತೀಯ. ಬರೀ ಕೆಲಸ ಎಲ್ಲ ನಂದೆ, ಅಡುಗೆ ಮಾಡೋದು ಎಲ್ಲ ನಂದೆ, ಕಸ ಗುಡಿಸೋದು ಮಾತ್ರ ನಿಂದು ನೋಡು ಅಷ್ಟೆ. ನೋಡತ್ತೆ, ಇಷ್ಟು ದೊಡ್ಡ ಮನೆಯಲ್ಲೇ ಕಸ ಗುಡಿಸೋದೇನೋ ಬೇಗ ಆಗುತ್ತೆ ಅಂದ್ಕೊಂಡಿದೀಯಾ? ಹೊರಗಿಂದೆಲ್ಲ ಗುಡಿಸ್ಬೇಕು, ಒಳಗಿಂದೆಲ್ಲ ಗುಡಿಸ್ಬೇಕು, 1 ಗಂಟೆ ಆಗುತ್ತೆ ಮತ್ತೆ ಕಸ ಗುಡಿಸೋ ಅಷ್ಟೊತ್ತಿಗೆ. ಬಡವ್ರ ಹೆಣ್ಮಕ್ಳಾದರೆ ನಾವು ಹೇಳ್ದಂಗೆ ಕೇಳ್ತಾರೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ನಮಗೂ ಸ್ವಲ್ಪ ಇಡ್ತಾರೆ ಅಂತ ನಾವು ಹುಡುಕಿ ಹುಡುಕಿ ನಿನ್ನನ್ನು ಮಾಡ್ಕೊಂಡು ಬಂದ್ವಿ ನೋಡಮ್ಮ. ಆದರೆ ನೀನಿಲ್ಲೇ ಎದ್ದೊಳದೆ 8 ಗಂಟೆಗೆ, ಅಡುಗೆ ಮಾಡಲ್ಲ, ಏನೂ ಇಲ್ಲ, ಬರೀ ಕಸ ಒಂದು ಗುಡಿಸ್ತಿರ್ತೀಯ. ಬಡವ್ರ ಹೆಣ್ಮಕ್ಳಾದರೆ ನೀವು ಹೇಳ್ದಂಗೆ ಕೇಳಬೇಕಾ? ಅಯ್ಯೋ ನಾವು ಕಣಮ್ಮ ನಿನ್ನ ಕಟ್ಕೊಂಬಂದಿರೋದು, ಏನು ಕತ್ತೆ ಕಾಯಕ್ಕ ಮದುವೆ ಮಾಡ್ಕೊಂಬಂದಿರೋದು. ನೀವು ಕಟ್ಕೊಂಡು ಬಂದರೆ ನೀವು ಹೇಳ್ದಂಗೆಲ್ಲ ಕೇಳ್ತಿರ್ಬೇಕಾ? ಕತ್ತೆ ಕಾಯಕ್ಕ ಅಂದರೆ ಏನರ್ಥ? ನಾವು ಇಷ್ಟು ದಿನ ಸಂಪಾದಿಸಿರೋದೆಲ್ಲ ನೀನು ನುಂಗಿ ನೀರು ಕುಡಿತೀಯ ಕಣಮ್ಮ. ಎಲ್ಲಾದರೂ ಫಂಕ್ಷನ್ಗೋ ಮದುವೆಗೋ ಹೋದರೆ ನಿನಗೆ ಅರಶಿನದ ಗುಲಾಬಿನೇ ಬೇಕು, ಇಷ್ಟುದ್ದ ಹೂವನೇ ಬೇಕು, ಒಂದು ಬಾರ್ ಹೂವು ಬೇಕು, ಇಲ್ಲದೇ ಇದ್ದರೆ ನೀನು ಹೋಗೋದೇ ಇಲ್ಲ. ನಾನು ನನ್ನ ಮಕ್ಕಳು ಹೂವನೇ ಮುಡ್ಕೊತಿರ್ಲಿಲ್ಲ ಕಣಮ್ಮ, ಹಂಗೆ ಹೋಗ್ತಿದ್ವಿ ಎಲ್ಲಾದರೂ ಹೋಗ್ಬೇಕು ಅಂದರೆ. ನೀನು ಹಂಗಲ್ಲ, ಒಂದು ವಾರಕ್ಕೆ 2-3 ಸಲ ಹೋಗ್ತೀಯ, ಅದೇನೋ ಇಷ್ಟುದ್ದ ಹೂವು ಮುಡ್ಕೋಬೇಕು, ಅರಶಿನದ ಗುಲಾಬಿನೇ ಬೇಕು. ಇಷ್ಟು ದಿನ ಕೂಡಿಟ್ಟಿರೋದೆಲ್ಲ ನೀನು ಖರ್ಚು ಮಾಡ್ತಾ ಬರ್ತೀಯ ಕಣಮ್ಮ. ಅಯ್ಯೋ ಹೆಣ್ಮಕ್ಳು ಅಂದಮೇಲೆ ಹೂವು ಮುಡ್ಕೋಬಾರ್ದಾ? ಅಯ್ಯೋ ಹೂವು ಮುಡ್ಕೋಬಾರ್ದು ಅಂತ ಅಲ್ಲ ಕಣಮ್ಮ, ಶಾಸ್ತ್ರಕ್ಕೆ ಒಂದೇ ಒಂದು ಹೂವು ಇಟ್ಕೊಂಡ್ರು ಸಾಕು. ನಿನಗೆ ಹಂಗಲ್ಲ, ಒಂದು ಬಾರ್ ಬೇಕು, ಆಮೇಲೆ ಅರಶಿನದ ಗುಲಾಬಿನೇ ಬೇಕು. ನಂಗೆ ಇಷ್ಟ ಕಾಣುತ್ತೆ ಹೂವು ಅಂದರೆ, ಅದಕ್ಕೆ ಕೊಡಿಸ್ಕೊತೀನಿ ಮುಡ್ಕೊತೀನಿ. ನಾನಾಗಲಿ ನನ್ನ ಮಕ್ಕಳಾಗಲಿ ಇಷ್ಟು ದಿನ ಆಗಲಿ ಒಂದು ಊರಿಗೆ ಹೋಗಲಿ ಒಂದು ಫಂಕ್ಷನ್ಗಾಗಲಿ ಹೋದ್ರೂ ಅಷ್ಟೊಂದು ಹೂವು ಮುಡ್ಕೊಂಡು ಹೋಗೋದಿಲ್ಲ ಕಣಮ್ಮ. ನನ್ನ ಮಕ್ಕಳು ಸಹ ಅಷ್ಟೊಂದು ಹೂವು ಕೇಳ್ತಾ ಇರಲಿಲ್ಲ ಪಾಪ. ನೀನೇ ಕಣಮ್ಮ ಅಷ್ಟೊಂದು ಹೂವು ಕೇಳೋದು. ಬರೀ ಹೂವು ಕೊಡ್ಸೋದಕ್ಕೆ ನಿನಗೆ ನನ್ನ ಮಗ ಸಾಲದ ಬರ್ತಾನೆ ನೋಡು. ದೊಡ್ಡ ಶ್ರೀಮಂತರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ಮದುವೆ ಮಾಡ್ಕೊಂಡಿರೋದು. ಆದರೆ ನೀವು ಹೂವು ಕೊಡ್ಸೋದಕ್ಕೇ ಹಿಂಗೆ ಗೋಳಾಡ್ತಿರಲ್ಲತ್ತೆ. ಹೂವು ಕೊಡಿಸ್ಕೋಬೇಡ ಅಂತಲ್ಲ ಕಣಮ್ಮ, ಒಂದು ಸ್ವಲ್ಪ ಆದರೆ ಸಾಕು ಅಂತ ಅಷ್ಟೇ. ನನ್ನ ಮಗ ದುಡಿಯೋಕ್ಕಿದ್ದಾನೆ, ನೀನು ಖರ್ಚು ಮಾಡೋಕ್ಕಿದೆಯಾ ಬಿಡಮ್ಮ. ನೋಡತ್ತೆ, ದೇವರು ನನ್ನನ್ನು ಇಲ್ಲಿಗೆ ಮದುವೆ ಮಾಡಿಸಿರೋದು. ಇಷ್ಟು ದಿನ ನೀನು ಬಡವಳಾಗಿದೆಯಾ, ಇವಾಗಾದರೂ ಶ್ರೀಮಂತಲಾಗು ಅಂತ ಈ ಮನೆಗೆ ಮದುವೆ ಮಾಡಿಸಿರೋದು ದೇವರು, ಸುಮ್ಮನೆ ಅಲ್ಲ. ಅದಕ್ಕೆ ಖರ್ಚು ಮಾಡಬೇಕು ಅಂತಾನ? ಆಮೇಲೆ ನಿನ್ನ ತಮ್ಮ ಬಂದರೆ ಸುಮ್ಮನೆ ನನ್ನ ಮಗುನವೆಲ್ಲ ಬಟ್ಟೆಗಳು ಜೀನ್ಸ್ ಪ್ಯಾಂಟುಗಳು ಎಲ್ಲ ಬ್ಯಾಗ್ಗೆ ಹಾಕಿ ಕಳಿಸ್ತಿರ್ತೀಯ, ಫುಲ್ಲು ಬ್ಯಾಗ್ ತುಂಬ ಕಳಿಸ್ತಿರ್ತೀಯ, ಎಲ್ಲ ಸಾಗಿಸ್ತಿರ್ತೀಯ ಕಣಮ್ಮ. ಇಲ್ಲಿಂದ ಏನೂ ಉಳಿಸಂಗಿಲ್ಲ ಕಣಮ್ಮ ಇಲ್ಲಿ ನೀನು. ಆ ಬಟ್ಟೆ ನಿನ್ನ ಮಗನಿಗೆ ಆಗಲ್ಲ ಕಣತ್ತೆ, ಚಿಕ್ಕದಾಗ್ತವೆ, ಅದಕ್ಕೆ ನನ್ನ ತಮ್ಮನಿಗೆ ಕೊಟ್ಟು ಕಳಿಸಿದ್ದೀನಿ ಅಷ್ಟೇ. ವೇಸ್ಟ್ ಮಾಡೋದು ಯಾಕೆ ಅಂತ. ಹೌದು ಕಣಮ್ಮ, ವೇಸ್ಟ್ ಮಾಡೋದ್ರ ಬಗ್ಗೆ ನಿನ್ನಿಂದನೇ ಕಲಿಬೇಕು. ಏನು ಸೊಸೆ ಅಂತ ಮಾಡ್ಕೊಂಡು ಬಂದು ಏನು ಕತೆನೋ ಆ ದೇವ್ರಿಗೆ ಗೊತ್ತು. ನನಗೂ ಅಷ್ಟೇ ಕಣತ್ತೆ, ಬರೀ ಕಸ ಗುಡಿಸೋದ್ರಲ್ಲೇ ಹೋಗುತ್ತೆ ನನ್ನ ಜೀವನ ಎಲ್ಲ. ಒಳಗಿಂದು ಹೊರಗಿಂದು ಎಲ್ಲ ಗುಡಿಸೋ ಅಷ್ಟೊತ್ತಿಗೆ ನಾನು ಸಾಕಾಗುತ್ತೆ. ಇಷ್ಟು ದಿನ ನಾನು ಒಬ್ಬಳೇ ಮಾಡ್ಕೊತಾ ಇರಲಿಲ್ವೇನಮ್ಮ, ಕಸ ಗುಡಿಸೋದು ಅಡುಗೆ ಮಾಡೋದು ಎಲ್ಲ ನಾನೇ ಮಾಡ್ಕೊತಿದ್ದೆ. ನೋಡತ್ತೆ, ನಮ್ಮದು ಒಂದೇ ರೂಮ್ ಇದ್ದಿದ್ದು, ನಾವು ಒಂದು ರೂಮ್ ಗುಡಿಸ್ಕೊತಿದ್ವಿ ಅಷ್ಟೇ. ಇವಾಗ ಈ ಕಸ ಎಲ್ಲ ಗುಡಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗುತ್ತಮ್ಮ. ಅಯ್ಯೋ ದೇವ್ರೆ, ಇದೊಳ್ಳೆ ಚೆನ್ನಾಗಾಯ್ತಲ್ಲ ಈಗ. ಹಂಗಾದರೆ ಕಸ ಗುಡಿಸೋದು ಅಂದ್ಬಿಟ್ಟು ನೀನು ಇನ್ನೇನು ಕೆಲಸ ಮಾಡಲ್ಲ ಅಂತೀಯ? ಹೌದತ್ತೆ, ನಾನು ಕಸ ಒಂದು ಗುಡಿಸ್ತೀನಿ ಅಷ್ಟೇ, ಇನ್ನೇನು ಕೆಲಸ ಮಾಡಲ್ಲ ನಾನು. ಇದೇ 1 ಗಂಟೆ ಆಗುತ್ತೆ. ಅಡುಗೆ ಮಾಡೋದು ಬಂದರೂ ಅಡುಗೆ ಮಾಡೋದಿಲ್ಲ ನೀನು. ನಿಮ್ಮೂರಲ್ಲಾದರೆ ನೀನೇ ಅಡುಗೆ ಮಾಡ್ತಿದ್ದಂತೆ? ಹೌದತ್ತೆ, ನಮ್ಮೂರಲ್ಲಿ ನಾನೇ ಮಾಡ್ತಾ ಇದ್ದಿದ್ದು. ಬೆಳಿಗ್ಗೆ ಅನ್ನ ಸಾಂಬಾರು ಮುದ್ದೆ ಮಾಡಿರ್ತಿದ್ದೆ ಅಷ್ಟೇ, ಸಂಜೆವರೆಗೂ ಅದೇ, ಮತ್ತು ಸಂಜೆ ಏನಾದರೂ ಮಾಡ್ಕೊತಿದ್ವಿ. ಆದರೆ ಇಲ್ಲಿ ಆಗಲ್ವಲ್ಲ, 2 ಥರದ ತಿಂಡಿ, 2 ಥರದ ಸಾಂಬಾರು, ರಸಮ್ಮು, ಮತ್ತು ಇನ್ನೊಂದು ಚಪಾತಿ, ಮುದ್ದೆ, ಅನ್ನ ಎಲ್ಲ ಮಾಡಬೇಕು. ಬರೀ ಅಡುಗೆ ಮಾಡು ಪಾತ್ರೆ ತೊಳೆ, ಬರೀ ಅಡುಗೆ ಮಾಡು ಪಾತ್ರೆ ತೊಳೆ. ನನ್ನ ಜೀವನ ಇಷ್ಟೇ ಆಗುತ್ತೆ ಅತ್ತೆ. ಏನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಟಿ ವಿ ನೋಡೋಕ್ಕೂ ಟೈಮ್ ಇರಲ್ಲ ನಿಮ್ಮ ಮನೆಯಲ್ಲಿ. ನಮ್ಮೂರಲ್ಲಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಮುದ್ದೆ ಅನ್ನ ಸಾಂಬಾರು ಮಾಡಿಟ್ರೆ ಆಮೇಲೆ ನಮಗೆ ಏನೂ ಅಷ್ಟೊಂದು ಕೆಲಸನೇ ಇರ್ತಿರ್ಲಿಲ್ಲ. ಆರಾಮಾಗಿ ಏನಾದರೂ ಬೇರೆ ಕೆಲಸ ನೋಡಿಕೊಂಡು ಇಲ್ಲ ಟಿ ವಿ ನೋಡಿಕೊಂಡು ಇರ್ತಿದ್ವಿ. ಇಲ್ಲ ಆಗಲ್ಲ, ಬರೀ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು, ಬರೀ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು, ಇಷ್ಟೇ ಆಗುತ್ತೆ ಅತ್ತೆ. ಅಯ್ಯೋ ತಿನ್ನೋದು ಬೇಡವೇನಮ್ಮ? ಎಲ್ಲರಿಗೂ ಬೇಡವಾ ತಿಂಡಿ ಸಾಂಬಾರು ರಸಮ್ ಎಲ್ಲನೂ? ಬರೀ ಅನ್ನ ಸಾಂಬಾರು ಮುದ್ದೆ ಅಂದರೆ ಚೆನ್ನಾಗಿರುತ್ತಾ? ಅನ್ನ ಸಾಂಬಾರು ಮುದ್ದೆ ತಿಂದ್ರೇ ಅತ್ತೆ ಗಟ್ಟಿ ಇರೋದು ಜನಗಳು, ತಿಂಡಿ ತಿಂದರೆ ಏನೋ ಅಷ್ಟೊಂದು ಗಡ್ಸಿರೋದಿಲ್ಲ. ಹ್ಞೂ ಹೌದು ಹೇಳಮ್ಮ, ನಿನ್ನಿಂದನೇ ಕಲಿಬೇಕು ಇಂಥದ್ದೆಲ್ಲ.
ಬಡವ್ರ ಹೆಣ್ಮಗಳು ಅಂತ ಹುಡುಕಿ ಮಾಡ್ಕೊಂಬಂದ್ವಿ ನನ್ನ ಮಗನಿಗೆ ಮದುವೆನ. ಆದರೆ ಇವಾಗ ನೋಡು ಎಷ್ಟು ಮಾತಾಡ್ತಾಳೆ. ಕಸ ಗುಡ್ಸೋಕ್ಕೂ ಮಾತಾಡ್ತಾಳೆ, ಅಡುಗೆ ಮಾಡೋದಕ್ಕೂ ಮಾತಾಡ್ತಾಳೆ, 100 ಮಾತಾಡ್ತಾಳೆ. ಏನಪ್ಪ ಮಾಡೋದು ಇಂಥ ಸೊಸೆ ಹತ್ರ ನಾನು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.